ರೈತ ಬಾಂಧವರೆಲ್ಲ ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮೆಗಾ ಮ್ಯಾಕ್ರೋ ಕೂಟದಡಿಯಲ್ಲಿ ಕೃಷಿಯಲ್ಲಿ ನವೀನ ತಂತ್ರಜ್ಞಾನ ಪ್ರಿಸಿಷನ್ ಫಾರ್ಮಿಂಗ್ ಸಲುವಾಗಿ ಮಾನ್ಯರು 4 ಡ್ರೋನ್ ಸಿಂಪರಣಾ ಕೇಂದ್ರಗಳನ್ನು ನೀಡಿದ್ದಾರೆ. ಅದಕ್ಕೆ ಒಟ್ಟಾರೆಯಾಗಿ 1,97,00,000 ಅನುದಾನ ನೀಡಲಾಗಿದ್ದು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಮೃತ ಹಸ್ತದಿಂದ ಜನವರಿ 26ನೇ ತಾರೀಕು ನಮ್ಮ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗಿದೆ. ಇದರ ಮುಖ್ಯ ಉದ್ದೇಶ ನಮ್ಮ ಮಳೆ ಬರುತ್ತಿರುವಾಗ ಅಥವಾ ಬೇರೆ ಸನ್ನಿವೇಶದಲ್ಲಿ ಲೇಬರ್ ಸಿಗಲ್ಲ, ರೈತ ಬಾಂಧವರಿಗೆ ಕೀಟನಾಶಕ ಮತ್ತು ಕಳೆನಾಶಕ, ಅಲ್ಲಿಂದ ರೋಗ ಕಂಟ್ರೋಲ್ ಮಾಡೋಕ್ಕೆ ಫಂಗಿಸೈಡ್ಸು ಟೈಮ್ಲಿ ಹೊಡೆಯೋಕ್ಕಾಗಲ್ಲ ಮತ್ತು ಲೇಬರ್ ಯಾರು ಕೆಸರ ಒಳಗಡೆ ಹೋಗಿ ಹೊಡೆಯೋದಿಲ್ಲ. ಈ ಒಂದು ಸಮಸ್ಯೆಯನ್ನು ನೀಗಿಸುವ ಸಲುವಾಗಿ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಕೃಷಿ ಡ್ರೋನ್ ಸಿಂಪರಣಾ ಕೇಂದ್ರಗಳು, ಅಂದರೆ ಇವು ಬಾಡಿಗೆ ಮೇಲೆ ಇರ್ತಾವೆ, ಕೃಷಿ ಇಲಾಖೆಯಲ್ಲಿ ಇರ್ತಾವೆ. ಇವೆಲ್ಲ ತಮಗೆ ಅತಿ ಕಡಿಮೆ ದರದಲ್ಲಿ ಬಾಡಿಗೆಯಲ್ಲಿ ಕೊಡ್ತೀವಿ ನಾವು. ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು. ಪ್ರಿಸಿಷನ್ ಫಾರ್ಮಿಂಗ್ನಲ್ಲಿ ಏನಿದೆ ಅಂದರೆ ಅತಿ ಕಡಿಮೆ ಕೀಟನಾಶಕ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸ್ಥಳದಲ್ಲಿ ಹೋಗಿ ಕಂಟ್ರೋಲ್ ಮಾಡ್ತದೆ ಕೀಟಕ್ಕೆ. ಅದಕ್ಕಾಗಿ ಡ್ರೋನ್ ಸಿಂಪರಣಾ ಯಂತ್ರಗಳು ಬಹಳಷ್ಟು ಉಪಯೋಗ ಅಥವಾ ರೈತರಿಗೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮಾಡುವ ಒಂದು ಅವಶ್ಯಕತೆ ಅದ. ಆ ಒಂದು ನಿಟ್ಟಿನಲ್ಲಿ ನಾವು ಇದು ಹೊಸದು ತಂತ್ರಜ್ಞಾನಕ್ಕಾಗಿ ಹೊಸ ಡ್ರೋನ್ಗಳನ್ನು ನಾವು ರೈತರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಾಡಿಗೆಯಲ್ಲಿ ಕೊಡ್ತಾ ಇದ್ದೀವಿ.